ಹಲೋ ನಮಸ್ತೆ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಸೊ ಏನಪ್ಪ ಅಂತ ಹೇಳಿದರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಒಂದಷ್ಟು ಅಪ್ಡೇಟ್ಗಳನ್ನ ಎಲ್ಲರೂ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಬಗ್ಗೆ ಮತ್ತೆ ಅಪ್ಡೇಟ್ ಹೇಳ್ತಾ ಇದ್ದಾರೆ. ಸೊ ಅದು ಏನಿದೆ, ರೇಷನ್ ಕಾರ್ಡ್ ಏನಿದೆ, ಗೃಹಲಕ್ಷ್ಮಿ ಇದೇನಿದೆ, ಗೃಹಲಕ್ಷ್ಮಿ ಹಣ ಬರುತ್ತಾ ಇಲ್ವಾ, ರೇಷನ್ ಕಾರ್ಡಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತೇಳ್ಬಿಟ್ಟು ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಫಾಲೋ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ. ಸೊ ಇವಾಗ ಏನಪ್ಪ ಅಂತೇಳಿದ್ರೆ ಗೃಹಲಕ್ಷ್ಮಿ ವಿಚಾರಕ್ಕೆ ಬಂದರೆ ತುಂಬ ಜನ ಹೇಳ್ತಾರೆ ನಾಳೆ ಬರುತ್ತೆ, ನಾಡಿದ್ದು ಬರುತ್ತೆ ಅಂತ ಹೇಳ್ತಿರ್ತಾರೆ. ಬಟ್ ಅಧಿಕೃತವಾಗಿ ಏನಂತ ಹೇಳಿದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅವರೇ ಹೇಳಿದ್ದಾರೆ, ಕಳೆದ 3-4 ದಿನದ ಹಿಂದೆನೇ ಹೇಳಿದ್ದಾರೆ ಅವರು, ನಾನು ಗುಡ್ ನ್ಯೂಸ್ ಆಲ್ರೆಡಿ ಕೊಟ್ಟಿದ್ದೀನಿ, ಮೇ ತಿಂಗಳ 3ನೇ ವಾರದಲ್ಲಿ ಹಣ ಬಿಡುಗಡೆ ಆಗುತ್ತೆ. ಅದನ್ನು ಬಂದು ಎಲ್ಲರಿಗೂ ಅಟ್ ಎ ಟೈಮ್ ಆಗುತ್ತಾ ಇಲ್ವ ಅನ್ನೋದು ಗೊತ್ತಿಲ್ಲ. ಬಟ್ 3 ಕಂತಿನ ಹಣನೂ ಬಂದು ಮೇ ತಿಂಗಳ 3ನೇ ವಾರ ಅಂತ ಹೇಳಿದರೆ ನಿಮಗೆ ಮೇ ಎಂಡ್ ಅಥವಾ ಜೂನ್ ಫಸ್ಟ್ ವಾರದಲ್ಲಿ ನಿಮಗೆ ಹಣ ಬರ್ತಕ್ಕಂಥ ಚಾನ್ಸಸ್ ಇದೆ. ಅದಕ್ಕಿಂತ ಮುಂಚಿತವಾಗಿ ಹಣ ಬರುತ್ತೆ ಬರೋದಿಲ್ಲ ಅನ್ನೋದಕ್ಕೆ ಇನ್ನೂ ಯಾವುದೇ ರೀತಿಯ ಅಧಿಕೃತವಾದ ಮಾಹಿತಿಯನ್ನು ಬಂದು ಸರ್ಕಾರದಿಂದ ಬಂದಿಲ್ಲ. ಬಟ್ ಇವತ್ತಿಷ್ಟು ಜಿಲ್ಲೆಗೆ ಬರುತ್ತೆ, ನಾಳೆ ಇಷ್ಟು ಜಿಲ್ಲೆಗೆ ಬರುತ್ತೆ ಅಂತ ಹೇಳ್ತಿದ್ದಾರೆ. ಅದು ಗೊತ್ತಿಲ್ಲ, ಅವ್ರಿಗೆ ಎಲ್ಲಿಂದ ಮಾಹಿತಿ ಸಿಕ್ಕಿದೆ ಅಂತ ಗೊತ್ತಿಲ್ಲ. ಬಟ್ ಲೇಟೆಸ್ಟ್ ಅಪ್ಡೇಟ್ ಅಂತ ಹೇಳಿದೆ ಗೃಹಲಕ್ಷ್ಮಿಯರಿಗೆ ಖಂಡಿತ ಅವ್ರು ಕೊಡ್ತೀವಿ ಅಂತ ಹೇಳಿದ್ದಾರೆ. ಬಟ್ 3 ತಿಂಗಳು ಪೆಂಡಿಂಗ್ ಆಗಿರೋದ್ರಿಂದ ಇಲ್ಲಿವರೆಗೂ ಅವರು ಯಾವುದೇ ಕಾರಣಕ್ಕೂ ಹಣನ ಒಟ್ಟೊಟ್ಟಿಗೆ ಹಾಕಿಲ್ಲ. ಅಂದರೆ 1 ತಿಂಗಳಲ್ಲಿ 2 ಹಣನ ಪಾಟಾಗಿ ಹಾಕಿದ್ದಾರೆ. ಒಂದು ಕಂತು ಮುಂಚೆ ಹಾಕಿಬಿಟ್ಟು ಮತ್ತೆ ಒಂದು 10-15 ದಿನ ಗ್ಯಾಪಲ್ಲಿ ಇನ್ನೊಂದು ಕಂತಿನ ಹಣವನ್ನು ಹಾಕಿದ್ದಾರೆ. ಅದೇ ಈ ಸಲ ಅವ್ರು ಕೊಟ್ಟಿರೋ ಸ್ಟೇಟ್ಮೆಂಟ್ ಏನಿದೆ, ನಾವು 6,000 3 ಕಂತಿಂದ ಹಣನ ಒಟ್ಟಿಗೆ ಹಾಕ್ತೀವಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಪಾಸ್ ಮಾಡಿದ್ದಾರೆ. ಬಟ್ ಅದು ಬಂದ ಮೇಲೇ ಗೊತ್ತಾಗೋದು, ಅದಕ್ಕಿಂತ ಮುಂಚೆ ನಾವೇನು ಹೇಳಲಿಕ್ಕಾಗೋದಿಲ್ಲ. ಹೇಳಿದರೆ ಅದು ಫೇಕ್ ನ್ಯೂಸ್ ಆಗುತ್ತೆ. ಸೊ ಇವಾಗ ರೇಷನ್ ಕಾರ್ಡ್ ಬಗ್ಗೆ ಮಾಹಿತಿ ನೋಡೋದಾದರೆ, ನಾನು ಇನ್ನೇನೆ ಹೇಳಿದ್ದೆ ರೇಷನ್ ಕಾರ್ಡ್ದು 4 ಮತ್ತು 5ನೇ ತಾರೀಕು 2 ದಿನ BPL ಕಾರ್ಡಿಗೆ ಬಿಟ್ಟಿದ್ದಾರೆ ಅಂತ. ಬಟ್ ಇವಾಗ 30ನೇ ತಾರೀಕುವರೆಗೂ ಅಂತ ಹೇಳ್ತಿದ್ದಾರೆ. ಬಟ್ ಅದ್ರ ಬಗ್ಗೆ ನನಗಿನ್ನ ಕ್ಲಾರಿಟಿ ಗೊತ್ತಿಲ್ಲ. ರೇಷನ್ ಕಾರ್ಡಿಗೆ ಅಪ್ಲೈ ಮಾಡೋರಿದೆ, ಸೊ ದಯವಿಟ್ಟು ಅಪ್ಲೈ ಮಾಡ್ಕೊಳ್ಳಿ. ಆಮೇಲೆ ಇವಾಗೆಲ್ಲ ಅಪ್ರೂವಲ್ ಬಂದು ತುಂಬ ಫಾಸ್ಟಾಗಿ ಅಪ್ರೂವಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನ್ಯೂಸ್ ಕೂಡ ಬಂದಿದೆ. ಅಂದರೆ ಯಾರೆಲ್ಲ ಅರ್ಜಿಯನ್ನು ಹಾಕಿದ್ರಿ ಅಲ್ವಾ ರೇಷನ್ ಕಾರ್ಡಿಗೆ, ಸೊ ನಿಮ್ಮ ರೇಷನ್ ಕಾರ್ಡ್ಗಳನ್ನು ಅವರು ಬೇಗ, ಅಂದರೆ ಕೆಲವೊಬ್ಬರಿಗೆ ಮೆಡಿಕಲ್ ಎಮರ್ಜೆನ್ಸಿ, ಇದು ನನ್ನ ಒಂದು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಮೆಡಿಕಲ್ ಎಮರ್ಜೆನ್ಸಿ ಇತ್ತು ಅಂತ ಹೇಳಿದರೆ ನೀವು ಯಾವ ರೀತಿಯಾಗಿ BPL ಕಾರ್ಡನ್ನು ನೀವು ಪಡ್ಕೋಬೋದು. BPL ಕಾರ್ಡ್ ಇದೆ, ಹಾಸ್ಪಿಟ್ಲ್ಗಳಲ್ಲಿ ಸೌಲಭ್ಯ ಸಿಗುತ್ತೆ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಸಪೋಸ್ ನಾನು BPL ಕಾರ್ಡಿಗೆ ಅಪ್ಲೈ ಮಾಡಿದ್ದೀನಿ, ಬಟ್ ಅಲ್ಲಿ ಕಾರ್ಡನ್ನೇ ಕೇಳ್ತಾ ಇದ್ದಾರೆ ಅಂತೇಳಿ ಹೇಳಿದಾಗ ನೀವು ಒಂದು 2-3 ದಿನಗಳಲ್ಲಿ ನೀವು ಒಂದು ವಾರದ ಒಳಗಡೆ ನೀವು BPL ಕಾರ್ಡನ್ನು ಪಡ್ಕೋಬೋದು. ಅದು ತುರ್ತು ಪರಿಸ್ಥಿತಿಯಲ್ಲಿ. ಸೊ ನನ್ನ ಹಳೆ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ. ಅದರ್ವೈಸ್ ನೀವು ರೇಷನ್ ಕಾರ್ಡಿಗೆ ಯಾರ್ಯಾರು ಹೊಸದಾಗಿ ಮದುವೆ ಆಗಿದ್ದೀರಲ್ಲ, ಡಿವೈಡ್ ಆಗಿದ್ದೀರಾ, ನಾವು ಹೊಸ ಕಾರ್ಡ್ ಅಪ್ಲೈ ಮಾಡಬೇಕು ಅಂತಿದ್ದೀರಾ, ಸೊ ನೀವು ಖಂಡಿತವಾಗ್ಲೂ ಅಪ್ಲೈ ಮಾಡ್ಬೋದು. ಬಟ್ ಡಾಕ್ಯುಮೆಂಟ್ಸ್ನ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಮಾತ್ರನೇ ಅದು ಆಗೋದಿದೆ. ಯಾಕಂದರೆ 1 ದಿನ 2 ದಿನ ಬಿಡ್ತಾರೆ, ಅದು ಸರ್ವರು 1 ಗಂಟೆಯಿಂದ 3 ಗಂಟೆವರೆಗೂ ಅಂತಾರೆ. ಕೆಲವೊಂದು ಕಡೆ ಸರ್ವರೇ ಇಲ್ಲ ಅಂತ ಹೇಳ್ತಾರೆ. ರೇಷನ್ ಕಾರ್ಡಿಗೆ ಅರ್ಜಿಯನ್ನು ಕರೆದಿದ್ರೂ ಕರೆದಿಲ್ಲ, ಬಂದಿಲ್ಲ, ಯೂಟ್ಯೂಬರ್ ಸುಳ್ಳು ಹೇಳ್ತಾರೆ, ನ್ಯೂಸ್ ಚಾನಲಲ್ಲಿ ಸುಳ್ಳು ಹೇಳ್ತಾರೆ ಅಂತ ಹೇಳ್ತಾರೆ. ಖಂಡಿತ ಇಲ್ಲ. ನಮಗೆ ಅಧಿಕೃತವಾದ ಮಾಹಿತಿ ಏನು ಬಂದಿರುತ್ತೋ ನಾವು ಆ ಒಂದು ಮಾಹಿತಿನೇ ನಿಮಗೆ ಕೊಡ್ತೀವಿ. ಸೊ ಇನ್ನೊಂದು ಏನಂತೇಳಿದ್ರೆ, ಈ KYC ವಿಚಾರಕ್ಕೆ ತುಂಬ ಜನ ನೆಗ್ಲೆಕ್ಟನ್ನು ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ನಾವು ಹೇಗೆ ಡಿಮ್ಯಾಂಡ್ ಮಾಡ್ತೀವೋ, ನಮ್ಮ ಒಂದು ಸೌಕರ್ಯಗಳಿಗೆ ನಾವು ಹೇಗೆ ಡಿಮ್ಯಾಂಡ್ ಮಾಡ್ತೀವೋ, ಸೊ ಸರ್ಕಾರನೂ ನಮಗೆ ಅದೇ ರೀತಿಯಾಗಿ ಡಿಮ್ಯಾಂಡ್ ಮಾಡುತ್ತೆ. ಹೇಳಿದೆ ಅಂತ ಹೇಳಿದರೆ ಯಾವ ಕಾರಣಕ್ಕೂ ಯಾವುದನ್ನು ಬಿಡೋದಿಲ್ಲ. ಸೊ KYC ವಿಚಾರದಲ್ಲಿ ಸರ್ಕಾರ ತುಂಬ ಸ್ಟ್ರಿಕ್ಟ್ ಆಗ್ತಾ ಇದೆ. KYC ಅನ್ನೋದು ಈವನ್ ರೇಷನ್ ಕಾರ್ಡಿಗೆ ಮಾತ್ರ ಅಲ್ಲ, ನಮ್ಮ ಒಂದು ಆಧಾರ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಆಗಿರ್ಬೋದು, ಇವನ್ ನಾವು ಆನ್ಲೈನಲ್ಲಿ ಏನಾದರೂ ಅಪ್ಲಿಕೇಶನನ್ನು, ಅಂದರೆ ಗೂಗಲ್ ಪೇ, ಫೋನ್ಪೇ ಈ ಥರದ್ದನ್ನು ಮಾಡ್ತೀವಿ ಅಂತ ಹೇಳಿದರೆ, ಇವನ್ ಲೋನ್ ಅಪ್ಲಿಕೇಶನ್ಗಳಿಗಾದ್ರೂ ಈ KYC ಅನ್ನೋದು ಮ್ಯಾಂಡೇಟ್ರಿ ಇದೆ. ಬಟ್ ಬೇರೆ ಬೇರೆ ಥರದ್ದು ಈ KYC ಇರುತ್ತೆ. ಬಟ್ ಇಲ್ಲಿ ರೇಷನ್ ಕಾರ್ಡಿಗೆ ನಿಮ್ಮ ಒಂದು ಬ್ಯಾಂಕ್ ಪಾಸ್ಬುಕ್ಕು ಮತ್ತು ಮನೆಯವರ ಎಲ್ಲರ ಆಧಾರ್ ಕಾರ್ಡು, ಎಲ್ಲರೂ ತಮ್ಮ ಇಂಪ್ರೆಷನ್ ಬಯೋಮೆಟ್ರಿಕನ್ನು ಕೊಟ್ಟರೆ ನಿಮ್ಮದು ಈ KYC ಆಗುತ್ತೆ. ಸೊ ಅಲ್ಲಿಂದ ನಿಮಗೆ ಮುಂದಿನ ರೇಷನ್ ಕಾರ್ಡಿಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಒಂದು ಹಣ ಬರೋದಾಗಿರ್ಬೋದು, ಯಾವುದೇ ರೀತಿಯ ಸವಲತ್ತುಗಳು ಬರೋದಾಗಿರ್ಬೋದು ನಿಮ್ಮ ಕಾರ್ಡಿಗೆ ಬರುತ್ತೆ. ಕಾರ್ಡು ರದ್ದಾಗೋದಿಲ್ಲ. ತುಂಬ ಜನ ಕೇಳ್ತಾರೆ ನನಗೆ, ಹೀಗೆ ಹೋಗಬೇಕಾದ್ರೆ ಮೊನ್ನೆ ಒಬ್ಬರು ಕೇಳಿದರು, ನಮ್ಮ ಕಾರ್ಡ್ BPL ಕಾರ್ಡ್ ಇದೆ ಬಟ್ ಕಾರ್ಡ್ ಆ್ಯಕ್ಟಿವ್ ಇಲ್ಲ ಅಂತ. ಆ್ಯಕ್ಟಿವ್ ಇಲ್ಲ ಅಂತ ಹೇಳಿದರೆ ನೀವು ಈ KYC ಮಾಡಿಸಿರಲ್ಲ. ಸರ್ಕಾರ ತುಂಬ ಸಲ ವಾರ್ನಿಂಗ್ ಕೊಟ್ಟಿರುತ್ತೆ, ಅದನ್ನ ನೆಗ್ಲೆಕ್ಟ್ ಮಾಡ್ತೀರಾ. ಅದು ಹೋದ್ಮೇಲೆ ನೀವು ಮತ್ತೆ ಅದೇ ಕಾರ್ಡನ್ನು ಪಡ್ಕೋಬೇಕು ಅನ್ನೋದು ತುಂಬ ಕಷ್ಟದ ವಿಚಾರ ಇದೆ. ಇವರೇನಪ್ಪ ಕೆಲಸ ಎಲ್ಲ ಯೂಟ್ಯೂಬರ್ ಬಂದು ಕುತ್ಕೊತಾರೆ, ಹೇಳಿದ್ದನ್ನೇ ಹೇಳ್ತಾರೆ ಅಂತ ನಿಮಗೆ ಅನ್ನಿಸ್ಬೋದು. ಬಟ್ ಕಾರ್ಡ್ ಹೋಗಿರೋರು ಕಮೆಂಟ್ಗಳು ಹಾಕಿರ್ತಾರಲ್ಲ, ಅದನ್ನು ನೋಡಿ ನೀವು ಗೊತ್ತಾಗುತ್ತೆ ಅವ್ರು ಒಂದೊಂದು ರೇಷನ್ ಕಾರ್ಡ್ ಎಷ್ಟು ಪರದಾಡ್ತಾ ಇದ್ದಾರೆ ಅಂತ. ಆಮೇಲೆ ಮೇಲಾಗಿ ಇವಾಗ ಸ್ಕೂಲ್ಗಳು ಸ್ಟಾರ್ಟ್ ಆಗ್ತಾಯಿದೆ. ಎಷ್ಟೋ ಜನದ SSLC ಮುಗಿದಿದೆ, PUC ಮುಗಿದಿದೆ, ಹೈಯರ್ ಎಜುಕೇಷನಿಗೆ ಹೋಗೋರು ಇರ್ತಾರೆ. ಸೊ ಈ ಒಂದು ಕಾರ್ಡ್ಗಳಿಂದ ಏನಾಗುತ್ತೆ, ಸ್ಕಾಲರ್ಶಿಪ್ಗಳು ಬರೋವಂಥದ್ದಾಗಿರ್ಬೋದು, ಮತ್ತು ಇನ್ಕಮ್ ಸರ್ಟಿಫಿಕೇಟಿಗೆ ಎಲ್ಲದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ BPL ಕಾರ್ಡ್ ಅಂತ ಜನ ಹೊಡೆದಾಡ್ತಾರೆ.
ಸೊ ಇರೋರು ಆದಷ್ಟು ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನ ಪಡ್ರಿ, ಕಳ್ಕೊಳಕ್ಕೆ ಪ್ರಯತ್ನ ಪಡಬೇಡಿ ಅಂತ ಹೇಳ್ತೀನಿ. ಹೋಪ್ ನನ್ನ ಇವತ್ತಿನ ಈ ಒಂದು ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿತ್ತು ಅಂತ ಹೇಳಿದರೆ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಎಲ್ಲರಿಗೂ.